ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ತಿಂಡಿಗೆ ಚಿತ್ರಾನ್ನ ಮಾಡ್ತಾಯಿದ್ದೇನೆ. ಯಾವ ಚಿತ್ರಾನ್ನ ಅಂದರೆ ಇದು ಮ್ಯಾಂಗೋ ಚಿತ್ರಾನ್ನ ಮಾಡ್ತಾಯಿದ್ದೇನೆ. ಮಾವಿನಕಾಯಿ ಹಾಕಿ ಮಾಡೋ ಚಿತ್ರಾನ್ನ ಇದು ತುಂಬ ಚೆನ್ನಾಗಿರುತ್ತೆ. ಮಾಮೂಲಿ ಲಿಂಬೆಹಣ್ಣು ಹಾಕಿ ನಾವು ಚಿತ್ರಾನ್ನ ಮಾಡ್ತೇವಲ್ಲ, ಅದೇ ಮಾವಿನಕಾಯಿ ಸೀಸನ್ ಆದ್ದರಿಂದ ಮಾವಿನಕಾಯಿ ಹಾಕಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನೋಡಿ, ಅನ್ನ ಮಾಡಿ ಇಟ್ಕೊಂಡಿದ್ದೆ ನಾನು. ಈ ಲೋಟದಲ್ಲಿ 1 ಲೋಟ ಅನ್ನ ಮಾಡಿದ್ದೇನೆ. ಇದು ಮತ್ತು ಇದಕ್ಕೊಂದು ಸ್ವಲ್ಪ ಕಡಲೆ ಬೀಜ ಬೇಕು. ಮತ್ತೊಂದು 3 ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೇನೆ. ನಿಮಗೆ ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಬೋದು. ಸ್ವಲ್ಪ ಇದು ಖಾರ ಇದ್ರೇ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಕರಿಬೇವು. ಇದು ಮಾವಿನಕಾಯಿ ಚಿತ್ರಾನ್ನ ಹೇಗೆ ಅಂದರೆ, ನಿಮಗೆ ಮಾವಿನಕಾಯಿ ಹಾಕಿದರೆ ಲಿಂಬೆಹಣ್ಣು ರಸ ಹಾಕಬೇಕು ಅಂತಿಲ್ಲ. ಹುಳಿಗೆ ಇದೆ ಮಾವಿನಕಾಯಿ ಹಾಕೋದು ನಾವು, ಹುಳಿ ಬರಬೇಕು ಅಂದರೆ ಚಿತ್ರಾನ್ನ. ಫಸ್ಟ್ ಇದನ್ನು ಚೆನ್ನಾಗಿ ತೊಳ್ಕೊಂಡು, ನೀವು ನೀರಿರಬಾರ್ದು, ತೊಳ್ಕೊಂಡು ಆದಮೇಲೆ ಚೆನ್ನಾಗಿ ಒರೆಸ್ಕೊಂಡು ಆಮೇಲೆ ಇದನ್ನು ತುರ್ಕೊಳ್ಬೇಕು. ಇದು ತುರಿದು ಆಮೇಲೆ ನೀವು ಲಿಂಬೆಹಣ್ಣು ಹಾಕ್ತಿರಲ್ಲ, ಆ ಟೈಮ್ ಅದರ ಬದಲು ನೀವು ಮಾವಿನಕಾಯಿ ಹಾಕಿದರೆ ಸರಿ. ಇವಾಗ ಹಾಕಬೇಕು. ಇವಾಗ ನಾನು ತೋರಿಸ್ತೇನೆ ಹೇಗೆ ಮಾಡೋದು ಅಂತ. ಮೊದಲು ಇದನ್ನು ತುರ್ಕೊಳ್ತೇನೆ. ನೀವು ಸಿಪ್ಪೆ ತೆಗೆಯದೆ ಸಿಪ್ಪೆ ಸಮೇತ ತುರ್ಕೊಳ್ಬೇಕಿದು. ಇಷ್ಟು 1 ಲೋಟ ಚಿತ್ರಾನ್ನ ಅನ್ನ ಮಾಡಿದ್ದೇನೆ ನಾನು. ಬೇಕಿದ್ರೆ ನಿಮಗೆ 1 ಮಾವಿನಕಾಯಿ ಬೇಕಾಗುತ್ತೆ ಹುಳಿಗೆ, ಅದನ್ನು ನೋಡ್ಕೊಂಡು ಹಾಕಿ. ಸ್ವಲ್ಪ ಮಿಕ್ಸ್ ಮಾಡಿ, ಮತ್ತೆ ಬೇಕಿದ್ರೆ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೋದು ನೀವು. ಇದಕ್ಕೆ ನೀರು ಏನು ಮುಟ್ಟಿಸ್ಕೊಳ್ಬೇಡಿ, ಯಾಕೆಂದರೆ ನೀವು ತೊಳೆದಾದ್ಮೇಲೆ ನೀರಿರಬಾರ್ದು. ನೀರಿದ್ರೆ ನಿಮಗೆ ಮುದ್ದೆ ಆಗುತ್ತೆ ಅಂತ ಚಿತ್ರಾನ್ನ. ಮತ್ತು ಅನ್ನ ಮಾಡ್ಕೊಳ್ಳುವಾಗ ಕೂಡ ಉದುರುದ್ರಾಗಿ ಅನ್ನ ಮಾಡ್ಕೊಳ್ಬೇಕು ನೀವು. ಅದೆಲ್ಲ ತುರಿದಾಯ್ತು. ಇವಾಗ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇವಾಗ ನೋಡಿ, ಎಣ್ಣೆ ಇಟ್ಟಿದ್ದೇನೆ. ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆ ಇಟ್ಟಿದ್ದೇನೆ. ನಿಮಗೆ ಬೇಕಾದರೆ ಸ್ವಲ್ಪ ಜಾಸ್ತಿ ಇಟ್ಕೊಳ್ಬೋದು. ನಾನು ಎಣ್ಣೆ ಕಮ್ಮಿ ಯೂಸ್ ಮಾಡೋದು, ಅದರಿಂದ 2 ಸ್ಪೂನ್ ಇಟ್ಟಿದ್ದೇನೆ. ಅದಕ್ಕೆ 1 ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೇನೆ. ಮತ್ತೊಂದು ಸ್ಪೂನಷ್ಟು ಕಡಲೆಬೇಳೆ. ಇದು ನಾನು ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಹಾಕ್ತೇನೆ, ಯಾಕೆಂದರೆ ಮಕ್ಕಳಿಗೆ ಸ್ವಲ್ಪ ಇಷ್ಟ ಕಡಲೆಬೇಳೆ ಉದ್ದಿನಬೇಳೆ ಅಂತ. ನಿಮಗೆ ಬೇಕಿದ್ರೆ ಒಂದು ಅರ್ಧ ಸ್ಪೂನು ಹಾಕ್ಕೊಂಡ್ರೆ ಸಾಕು. ಒಂದು ಸ್ವಲ್ಪ ಜೀರಿಗೆ ಮತ್ತೊಂದು ಸ್ವಲ್ಪ ಕರಿಬೇವು. ಇವಾಗ ಇದೆಲ್ಲ ಒಗ್ಗರಣೆ ಹಾಕಬೇಕು. ಇವಾಗ ಒಂದು 2 ನಿಮಿಷ ನೀವು ಫ್ರೈ ಮಾಡಿದರೆ ಒಗ್ಗರಣೆ ಆಗುತ್ತೆ. ಇದಾದಮೇಲೆ ನೀವು ಮತ್ತೆ ಇದು ಒಂದ್ಸಲ ಒಗ್ಗರಣೆ ಆದಮೇಲೆ ನೀವು ಕಡಲೆ ಬೀಜ ಹಾಕಬೇಕು, ಇಲ್ಲಾಂದರೆ ಕಡಲೆ ಬೀಜ ಫ್ರೈ ಆಗಲ್ಲ ಅದು. ಅದರಿಂದ ಒಂದ್ಸಲ ಎಣ್ಣೆ ಬಿಸಿ ಆದಮೇಲೆ ಕಡಲೆ ಬೀಜ ಹಾಕಿದರೆ ಬೇಗ ಫ್ರೈ ಆಗುತ್ತೆ. ಮತ್ತು ಮಾವಿನಕಾಯಿ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ. ನೀವು ಇದು ಯಾಕೆಂದರೆ ಇದು ಸೀಸನಲ್ಲಿ ಸಿಗೋದಲ್ಲ ಮಾವಿನಕಾಯಿ, ಎಲ್ಲ ಟೈಮಲ್ಲಿ ಸಿಗೋಲ್ಲ. ಆದರೆ ಇವಾಗ ಎಲ್ಲ ಟೈಮಲ್ಲಿ ಸಿಗುತ್ತೆ, ಆದರೆ ನಿಮಗೆ ಸೀಸನಲ್ಲಿ ಸಿಗೋದೇ ಒಳ್ಳೇದದು. ಯಾಕೆಂದರೆ ಬೇರೆ ಟೈಮಲ್ಲೆಲ್ಲ ಕೆಮಿಕಲ್ ಹಾಕಿ ಬೆಳೆದಿರ್ತಾರೆ, ಅದನ್ನೆಲ್ಲ ತಿನ್ನೋದು ಅಷ್ಟು ಒಳ್ಳೇದಲ್ಲ. ಯಾವಾಗಲೂ ಅಷ್ಟೇ ನಾವು ಸೀಸನಲ್ಲಿ ಸಿಗೋ ತರಕಾರಿ ಮತ್ತು ಹಣ್ಣುಗಳನ್ನು ಜಾಸ್ತಿ ಯೂಸ್ ಮಾಡಬೇಕು. ಅದರಿಂದ ಮಾವಿನಕಾಯಿ ಚಟ್ನಿ, ಮಾವಿನಕಾಯಿ ಹಿಂಡಿ ಅದೆಲ್ಲ ತುಂಬ ಯಾವುದೋ ಟೈಪೆಲ್ಲ ಮಾಡ್ಕೊಳ್ಬೋದು. ಈ ಟೈಪ್ ಕೂಡ ಒಂದು ಮಾಡ್ಕೊಳ್ಳಿ, ಮಾವಿನಕಾಯಿ ಚಿತ್ರಾನ್ನ ಅಂತ ತುಂಬ ಚೆನ್ನಾಗಿರುತ್ತೆ ಇದು. ಇವಾಗ ಇದು ಸ್ವಲ್ಪ ಆಗ್ತಾ ಇದೆ ನೋಡಿ, ಇದು ಸ್ವಲ್ಪ ಫ್ರೈ ಆಗ್ತಾ ಇವಾಗ ಸಾಸಿವೆ ಸಿಡಿಲಿಕ್ಕೆ ಶುರು ಆಗುತ್ತೆ. ಆಗ ನಾನು ಕಡಲೆ ಬೀಜ ಹಾಕ್ತಾ ಇದ್ದೇನೆ. ಇಲ್ಲಾಂದರೆ ನಿಮ್ಗೆ ಅದು ಕಡಲೆ ಬೀಜ ಕೆಂಪು ಕಲರ್ ಬರಬೇಕು, ಅದು ಬರಲ್ಲ. ಎಣ್ಣೆ ಕಾದ್ರೇ ಅದು ಬರೋದು. ಇವಾಗ ಇದು ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ಮೆಣಸಿನ್ಕಾಯಿ ಹಾಕ್ತಾ ಇದ್ದೇನೆ. ಇದು ಖಾರದ ಮೆಣಸಿನ್ಕಾಯಿ, ಅದನ್ನು 3 ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು. ಇದು ಖಾರ ಇದೆ, ಅದನ್ನು ನಾನು 3 ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಆಮೇಲೆ ಮಕ್ಕಳು ತುಂಬ ಖಾರ ಆದರೆ ತಿನ್ನೋಲ್ಲ. ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು 2 ಸೇರಿಸ್ಕೊಳ್ಬೋದು, ಯಾಕೆಂದರೆ ಮೆಣಸಿನ್ಕಾಯಿ ಅಲ್ವಾ ಇದು, ಹಸಿ ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಇದು ಚಿತ್ರಾನ್ನಕ್ಕೆ. ಇವಾಗ ಇದು ಒಂದು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಾನು ಅರಿಶಿನ ಹಾಕ್ತೇನೆ, ಯಾಕೆಂದರೆ ಅರಿಶಿನ ತುಂಬ ಬಿಸಿ ಆದರೆ ಕೂಡ ಒಂಥರ ಸ್ಮೆಲ್ ಬರುತ್ತೆ. ಅದರಿಂದ ನಾನು ಇದು ಸ್ವಲ್ಪ ಫ್ರೈ ಆದಮೇಲೆ ಅರಿಶಿನ ಹಾಕ್ತೇನೆ. ನೋಡಿ, ಇದು ಕಲರ್ ಇವಾಗ ಸ್ವಲ್ಪ ಚೇಂಜ್ ಆಯ್ತಲ್ಲ, ಇವಾಗ ನಾನು ಅರಿಶಿನ ಹಾಕ್ತಾ ಇದ್ದೇನೆ, ಒಂದು ಅರ್ಧ ಸ್ಪೂನಷ್ಟು. ಚಿತ್ರಾನ್ನ ಅಂದರೆ ಅರಿಶಿಣನೇ ಮೈನ್ ಅಲ್ವಾ. ಇವಾಗ ಇದೊಂದು ಸ್ವಲ್ಪ ಫ್ರೈ ಆಗಬೇಕು. ಇದು ಫ್ರೈ ಆಗ್ತಾ ಇರುವಾಗ ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತೇನೆ. ನಾವು ಮಾವಿನಕಾಯಿನ ಇದಕ್ಕೆ ಹಾಕಬಾರ್ದು, ಡೈರೆಕ್ಟ್ ನಾವು ನಿಂಬೆಹಣ್ಣಿನ ರಸನ ಹೇಗೆ ಹಾಕ್ತೇವೆ ನಾವು ಅನ್ನಕ್ಕೆ ಮಿಕ್ಸ್ ಮಾಡುವಾಗ, ಅದೇ ರೀತಿ ಮಾವಿನಕಾಯಿ ಕೂಡ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಹಾಕಿದರೆ ಬೆಂದ ಹಾಗೆ ಆಗುತ್ತೆ ಅದು ಮಾವಿನಕಾಯಿ, ಇದರಲ್ಲಿ ರಸ ಇರುತ್ತಲ್ಲ ಅದರಿಂದ. ಇವಾಗ ಇದು ಆಗಿದೆ. ಇವಾಗ ಆಫ್ ಮಾಡುವ ಮೊದಲು ನಾನೇನು ಮಾಡ್ತೀನಿ ಅಂದರೆ, ಇವಾಗ ಇನ್ನು ಆಫ್ ಮಾಡಬೇಕು ಅನ್ನುವಾಗ ಒಂದು ಅರ್ಧ ಸ್ಪೂನ್ ಇದಕ್ಕೆ ಸಕ್ಕರೆ ಹಾಕ್ತೇನೆ. ಇವಾಗ ನೋಡಿ ಇದಾಗಿದೆ. ಇವಾಗ ಆಫ್ ಮಾಡ್ತಾ ಇದ್ದೇನೆ. ಇದು ಆಫ್ ಮಾಡಿದ ಮೇಲೆ ನಾನು ಅದಕ್ಕೊಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ತೇನೆ. ಕೆಲವರು ಸಕ್ಕರೆ ಹಾಕಲ್ಲ, ಆದರೆ ಸಕ್ಕರೆ ಹಾಕೋದ್ರಿಂದ ನಿಮ್ಗೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದು ಒಂದು ಅರ್ಧ ಸ್ಪೂನ್ ಹಾಕಿದರೆ ಸಾಕು. ಇದು ನೀವು ಬಿಸಿ ಇರುವಾಗ ಹಾಕಿದರೆ, ಸಕ್ಕರೆ ಹಾಕಿದರೆ ಗಂಟು ಕಟ್ಟುತ್ತೆ. ಅದರಿಂದ ಆಫ್ ಮಾಡಿದ ಮೇಲೆ ಹಾಕ್ಕೊಳ್ಬೇಕು. ಆಫ್ ಮಾಡಿದ ಮೇಲೆ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದನ್ನು ಅನ್ನಕ್ಕೆ ಮಿಕ್ಸ್ ಮಾಡಿದರೆ ಆಯಿತು. ಇವಾಗ ಇದನ್ನು ಅನ್ನಕ್ಕೆ ಹಾಕಿದ್ದೇನೆ ನಾನು. ಇವಾಗ 1 ಸ್ಪೂನಷ್ಟು, ಆಗ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿದ್ದೆ. ಇವಾಗ ಇದು 1ರಿಂದ 1.5 ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ.
ಇದು ಒಂದ್ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಹಾಫ್ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಮಾವಿನಕಾಯಿ ತುರಿದು ಇಟ್ಕೊಂಡಿದ್ದೇವಲ್ಲ ಅದನ್ನು ಹಾಕಬೇಕು. ಒಂದ್ಸಲ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೇನೆ, ಯಾಕೆಂದರೆ ನೀವು ಈಕ್ವಲ್ ಆಗಿ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ ಕೈಯಲ್ಲಾದರೆ. ಒಂದ್ಸಲ ಸ್ವಲ್ಪ ಮಿಕ್ಸ್ ಆದಮೇಲೆ ನಾನು ಮಾವಿನಕಾಯಿದು ತುರಿದು ಇಟ್ಕೊಂಡಿದ್ದನ್ನು ಹಾಕ್ತೇನೆ. ನೋಡಿ, ಇದು ಒಂದು ಮಾವಿನಕಾಯಿ ತುರಿದು ಇಟ್ಕೊಂಡಿದ್ದೆ ನಾನು. ನೋಡಿ, ನೀವು ಅನ್ನನ ಉದ್ರವಾಗಿ ಮಾಡ್ಕೊಳ್ಬೇಕಾಗುತ್ತೆ, ಉದ್ರಾಗಿ ಮಾಡ್ಕೊಳ್ಬೇಕು. ಯಾಕೆಂದರೆ ಮುದ್ದೆ ಆದರೆ ಇದರಲ್ಲಿ ಕೂಡ ನೀರಿರುತ್ತೆ, ಅದರಿಂದ ಅದು ಮುದ್ದೆ ಆಗುತ್ತೆ. ಇದು ಲಿಂಬೆಹಣ್ಣು ರಸ ಹಾಕಬಾರ್ದು. ಇದು ಹಾಕಿದ್ಮೇಲೆ ಯಾವುದಾದ್ರೂ ಒಂದು ಹಾಕಬೇಕು. ಒಂದು ಲಿಂಬೆಹಣ್ಣು ರಸದ್ದು ಚಿತ್ರಾನ್ನ ಇದು, ಇಲ್ಲಾಂದರೆ ಮಾವಿನಕಾಯಿ ಚಿತ್ರಾನ್ನ. ಇದು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇರೋದ್ರಿಂದ ಮಾವಿನಕಾಯಿ ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ಮಾಡಿ ಮಿಕ್ಸ್ ಮಾಡಿದರೆ ಆಯಿತು. ಇದು ಒಂದು ಮಾವಿನಕಾಯಿ ತೊಗೊಂಡಿದ್ದೇನೆ ನಾನು. ಇಷ್ಟು ಒಂದು ಲೋಟ ಅನ್ನಕ್ಕೆ ಒಂದು ಮಾವಿನಕಾಯಿ ಬೇಕಾಗುತ್ತೆ. ಈ ರೀತಿ ಮಾಡಿ ಮಿಕ್ಸ್ ಮಾಡಿದರೆ ಆಯಿತು ಚೆನ್ನಾಗಿ. ತುಂಬ ಚೆನ್ನಾಗಿರುತ್ತೆ ಇದು. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ, ಇವಾಗ ಮಿಕ್ಸ್ ಮಾಡಿದ್ದೇನೆ. ಇದು ಕೈಯಲ್ಲೇ ಮಿಕ್ಸ್ ಮಾಡಿದರೆ ನಿಮ್ಗೆ ಎಲ್ಲ ಕಡೆ ಈಕ್ವಲ್ ಆಗಿ ಮಿಕ್ಸ್ ಆಗುತ್ತೆ, ಎಲ್ಲೂ ಗಂಟು ಬರಲ್ಲ. ಇಲ್ಲ ಅಂದರೆ ಅದು ಮಾವಿನಕಾಯಿ ನಮಗೆ ಮುದ್ದೆ ಮುದ್ದೆ ಇರುತ್ತಲ್ವಾ, ಅದು ಚೆನ್ನಾಗಿ ಮಿಕ್ಸ್ ಆಗಲ್ಲ. ಈಗ ನೋಡಿ, ಒಂದು ಈಕ್ವಲ್ ಆಗಿ ಮಿಕ್ಸ್ ಆಯ್ತು. ಬೇಕಾದರೆ ಎಣ್ಣೆ ಮತ್ತೆ ಜಾಸ್ತಿ ಹಾಕೊಳ್ಬೋದು. ನಾನು ಎಣ್ಣೆ ಕಡಿಮೆ ಹಾಕೋದು. ಮತ್ತು ಕಡಲೆ ಬೀಜ ಕೂಡ ಜಾಸ್ತಿ ಹಾಕೊಳ್ಬೋದು ನಿಮಗೆ. ನಮ್ಮ ಮನೆಯಲ್ಲೆಲ್ಲ ಹೇಗೆ ಅಂದರೆ ಕಡಲೆ ಬೀಜ ಜಾಸ್ತಿ ಸಿಗಬಾರ್ದು ಮಕ್ಕಳಿಗೆ, ಅದರಿಂದ ಕಮ್ಮಿ ಹಾಕಿದ್ದೇನೆ. ನಿಮಗೆ ಬೇಕಿದ್ರೆ ಕೆಲವರ ಟೇಸ್ಟ್ ಕೆಲವ್ರ ಥರ ಇರುತ್ತಲ್ವಾ, ಹಾಗಿದ್ರೆ ಖಾರ ಎಲ್ಲ ಇನ್ನೂ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು. ನೀವು ತುಂಬ ಚೆನ್ನಾಗಿರುತ್ತೆ ಇದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ರೇ ಇದು ಚೆನ್ನಾಗಿರುತ್ತೆ. ಇವಾಗ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ಈ ಸೈಜಿದು ಒಂದು ಮಾವಿನಕಾಯಿ ಹಾಕಿದರೆ ಸಾಕು ನಿಮಗೆ. ಒಂದು ಲೋಟ ಅಕ್ಕಿ ತೋರಿಸಿದಾರಲ್ಲ, ಆ ಮೆಜರ್ಮೆಂಟ್ಗೆ ನೀವು ಒಂದು ಮಾವಿನಕಾಯಿ ಹಾಕಿ, ಒಂದು ಮಾವಿನಕಾಯಿ ಹಿಡಿದಿದೆ ಇದಕ್ಕೆ ಫುಲ್ಲು. ಒಂದು ಮಾವಿನಕಾಯಿ ಹಾಕಿದರೆ ಸಾಕು. ನೀವು ಸಿಪ್ಪೆ ತೆಗೆದು ತುರ್ಕೊಳ್ಬೇಡಿ, ಸಿಪ್ಪೆ ಸಮೇತ ತುರ್ಕೊಳ್ಬೇಕು. ಯಾಕೆಂದರೆ ಸಿಪ್ಪೆ ತೆಗೆದು ನೀವು ತುರ್ಕೊಂಡ್ರೆ ಅದರಲ್ಲಿ ನೀರು ಅಂಶ ಹೆಚ್ಚಾಗಿ ಬರುತ್ತೆ. ಅದು ಅನ್ನಕ್ಕೆ ನೀವು ಮಿಕ್ಸ್ ಮಾಡುವಾಗ ನೀರಾಗುತ್ತೆ. ಅದರಿಂದ ಸಿಪ್ಪೆ ಕೂಡ ಇರಬೇಕು. ಸಿಪ್ಪೆ ಸಮೇತ ತುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಮಕ್ಳಿಗೆ ಕೂಡ ಇಷ್ಟ ಆಗುತ್ತೆ. ನೀವು ಬಾಕ್ಸಿಗೂ ಕೂಡ ಮಾಡ್ಕೊಡ್ಬೋದು. ಮತ್ತು ಈಗ ಸೀಸನ್ ಅಲ್ವಾ ಮಾವಿನಕಾಯಿ, ಆದಷ್ಟು ಈ ರೀತಿ ಎಲ್ಲ ಮಾಡ್ಕೊಂಡು ತಿನ್ನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.